ನಾವು ಅದಕ್ಕೆ ಅದರಲ್ಲಿ ಒಂದು ನೀವು ಹೋಗಿಲ್ಲ, ರಾಕೇಶ್ ಅವರು ರಾಕೇಶ್ ನಾನು ಹೋಗಿಲ್ಲ ಬೇಕಂತಾನೆ ಹೋಗಿಲ್ಲ ನಾನು. ಐ ಡೋಂಟ್ ವಾಂಟ್ ಟು ಗೋ. ನನ್ಗೆ ನನ್ನ ತುಂಬ ನನ್ನ ಹತ್ರ ನನ್ನ ಆತ್ಮೀಯ ಅವನು. ನಾನು ಅವನ ಜೊತೆ 1.5 ವರ್ಷ ಕೆಲಸ ಮಾಡಿದ ನನ್ನ ಜೊತೆಗೆ. ಸೊ ಅದ್ಭುತ ಕಲಾವಿದ ಅವನು. ಅವನು ಕಳ್ಕೊಳ್ಳೋಕೆ ನನಗೆ ಆಗ್ತಿಲ್ಲ. ಸೊ ನಾನು ಯಾಕೆ ನನ್ನಲ್ಲಿ ಹೋಗಿ ನೋಡ್ಬೇಕು? ನನ್ನ ಪರ್ಸನಲ್ ಇದೆ ಅದು. ಅವನು ಯಾವತ್ತೂ ನಗುಮುಖದಲ್ಲಿ ನೋಡಿದ್ದಾನೆ. ನನಗೆ ಹೋಗಿ ಅವನ್ನೆಲ್ಲ ಆ ಥರ ನೋಡೋಕ್ಕಾಗಲ್ಲ ನನಗೆ. ನಾನು ಯಾಕೆ ಹೋಗ್ಬೇಕು? ನಾನು ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು ನನಗೆ ಗೊತ್ತಂದು ನಾನು ಮಾಡ್ತೀನಿ. ಬೇರೆಯವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲಲ್ಲ. ಅವ್ರ ಮನೆಯವರ ಮತ್ತೊಬ್ಬರ ಮಗದೊಬ್ಬರಿಗೆಲ್ಲ ಏನು ಮಾಡಬೇಕು, ಅವ್ರಿಗೆ ಏನು ಕಮ್ಯುನಿಕೇಟ್ ಮಾಡ್ಕೋಬೇಕು, ನನ್ನ ಪರ್ಸನಲ್ ಅದು. ಓಕೆ ಸರ್, ಇದ್ರ ಜೊತೆಗೆ ನೀವು ಹೇಳಿದ್ರೆ 5 ಸಲ ನಾನು ಹೋಗ್ಬೇಕು ಅಂತ ಪರಿಸ್ಥಿತಿ ಅಂತ. ನೀವು ಅದೆಲ್ಲ ಈ ನ್ಯೂಸಿಗೆ ಉಲ್ಟಾ ಹೇಳಿದ್ದು. ನಾನು ಆ್ಯಕ್ಚುಲಿ ನಾನು ರಿಸ್ಕ್ ಸಿಚುವೇಶನ್ಗಳು ಯಾವ ಎಕ್ಸ್ಟ್ರೀಮ್ ಇತ್ತು ಅದಕ್ಕೆ ನನಗೆ ನಿಜವಾಗ್ಲೂ ತುಂಬ ಸೀರಿಯಸ್ ಆಗಿ ನನಗೆ ಹಿಂದೆ ಅಲ್ಲ, ನಾನು ಒಬ್ಬನಿಗಲ್ಲ, ನಮ್ಮ ಇಡೀ ತಂಡಕ್ಕೆ ಏನೋ ಒಂದು ಪ್ರೊಟೆಕ್ಷನ್ ಇತ್ತು. ಇಲ್ಲಾಂದ್ರೆ ಅಂಥ ಲೊಕೇಶನ್ಸು, ಅಂಥ ಟೈಮು, ಅಷ್ಟು ಮಳೆ, ಚಳಿ, ಗಾಳಿ, ಬಿಸಿಲು, ಅಷ್ಟು ಒಂದು ವೇರಿಯೇಷನ್ಸ್ ಇರೋಂಥ ವೆದರಲ್ಲಿ ನಾವು ಶೂಟ್ ಮಾಡಿದ್ದೀವಿ. 5 ಸಲ ಆಯಿತು. ಹೆಂಗಾಯ್ತು? ಪ್ರತಿ ಸಲ ನೀವು ಹಿಂಗೆ ಬಿದ್ದ ಸರಿ. ಒಂದು ಹೇಳ್ತೀನಿ ನಿಮಗೆ, ಇದೆಯಲ್ಲ ಮೇಕಿಂಗ್ ಇದೆಯಲ್ವಾ, ಮೇಕಿಂಗ್ ವಿಡಿಯೋಲ್ಲಿ ಅರವಿಂದ ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡಿದ್ದಾನೆ. ಸೊ ಅವನೇನೋ ಕೂಗ್ತಾ ಇದ್ದಾನೆ ಅಲ್ಲಿ, ಅಂದರೆ ಟೇಕ್ ಎಳಿಬೇಡಿ ಅಂತ ಹೇಳ್ತಾ ಇದ್ದಾನೆ. ಅವನು ಕಾಣಿಸ್ತಿಲ್ಲ ಅಲ್ಲಿ, ಒಂದು ಕೇವ್ ಥರ ಇದೆ ಅಲ್ಲಿ ಕ್ಯಾಮ್ರಾ ಹಿಂಗೆ ಇದಾಗುತ್ತೆ. ಅವಾಗ ಹಿಂಗೆ ಬಂದು ಹಿಂಗೆ ಲ್ಯಾಂಡ್ ಆಗಿ ಮೇಲೆ ಬಂದೆ ನಾನು. ಅದು ನೋಡಿದ್ರಲ್ಲ ವಿಷಯ, ಅದು ಒಂದ್ಸಲ ಅದು ಹೋಯ್ತು. ಜಸ್ಟ್ ಮಿಸ್. ಸೊ ಇನ್ನೊಂದು ಮಾತು ನೀವು ಸ್ಟೇಜ್ ಮೇಲೆ ನಿಂತಾಗ ಹೇಳ್ತೀರಾ, ನಾನು ಸಾಕಷ್ಟು ಹರಕೆ ಹೊತ್ಕೊಂಡಿದೆ ಅಂತ. ಸೊ ಅಂದಾಜು ಎಷ್ಟು ಹರಕೆ ಹೊತ್ಕೊಂಡಿದ್ದೀರಾ? ಇಲ್ಲ, ಅದು ಲೆಕ್ಕ ಹಾಕ್ಬೇಕು. ಪಿಕ್ಚರ್ ಲೆಕ್ಕ ಸಿಕ್ಕಿಲ್ಲ ಅವಳಿಗೆ, ನನಗೂ ಸಿಕ್ಕಿಲ್ಲ. ಪ್ರತಿ ಸಲ ಏನೋ ಈ ಥರದ್ದು ಶೂಟಿಂಗು ಇದ್ದಿದ್ದಾಗ ಫಸ್ಟ್ ಆಫ್ ಆಲ್ ನಾವು ಊರ ಕಡೆಯವರು, ಅಂದರೆ ಕುಂದಾಪುರ ಕಡೆಯವರು ಅಥವಾ ನಾವು ಸೌತ್ ಕೇಂದ್ರದವರು, ನಾವು ದೈವದೇವರು ತುಂಬ ಕನೆಕ್ಟೆಡ್. ನಮಗೆ ನಾವು ಏನು ಮಾಡಬೇಕಾದ್ರೂ ಅದು ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ತುಂಬ ನಮ್ಮ ಲೈಫಲ್ಲಿ ಹಾಸೋಕ್ಕಾಗಿದೆ. ಅದು ಪಾರ್ಟ್ ಆಫ್ ಅವರ್ ಲೈಫ್ ಥರ. ಸೊ ಏನೇ ಆದ್ರೂ ಒಂದು ಕೈ ಮುಕ್ಕೊಂಡು ಹೋಗ್ತೀವಿ, ಏನೋ ಒಂದು ಟ್ರೈ ಮಾಡ್ತೀವಿ, ಮಾಡ್ತಾನೆ ಇರ್ತೀವಿ. ಸೊ ಒಂದು ತುಂಬ ಈ ಥರದ ರಿಸ್ಕ್ ಇರೋವಂಥ ವಿಚಾರಗಳು ಕೈ ಹಾಕ್ತಿದ್ದಾಗ ಮನೆಯಲ್ಲಿ ಆಬ್ವಿಯಸ್ಲಿ ಹೆಂಡ್ತಿಗೋ, ಅಮ್ಮನಿಗೋ, ಅಥವಾ ನನ್ನ ಅತ್ತೆಗೋ, ನಮ್ಮ ಮನೇಲಿ ಯಾರಿಗೇ ಆಗಲಿ ಅದೊಂದು ಕನ್ಸರ್ನ್ ಇದ್ದೇ ಇರುತ್ತೆ. ಫ್ರೆಂಡ್ಸ್ ಆದರೂ ಇದ್ದೇ ಇರುತ್ತೆ, ಮನೆ ನೋಡ್ಕೊಂಡು ಮಾಡುವಂತ. ಈಗ ನನ್ನ ಜೊತೆ ಕೆಲಸ ಮಾಡ್ತಾ ನನ್ನ ಟೀಮ್ಮೇಟ್ಗಳು ಇವರೆಲ್ಲ ಟೀಮ್ಮೇಟ್ ಆಗಿರ್ತಾರೆ. ಯಾರಿಗೂ ಏನಾಗಬಾರ್ದು ಅನ್ನೋದೇ ಇರುತ್ತೆ. ಎಲ್ಲರ ಒಂದು ರಿಸ್ಕಿ ಶಾಟ್ ತೊಗೊಬತ್ತಿರ್ಬೇಕಾದ್ರೆ ಲಿಟ್ರಲಿ ನನ್ನ ಜೂನಿಯರ್ ಆರ್ಟಿಸ್ಟ್ಗಳು ಪ್ರೇ ಮಾಡಿ ನಾನು ನೋಡಿದ್ದೀನಿ. ಅಂದರೆ ನಮ್ಮ ಇಡೀ ತಂಡ, ನಾವು 1000 ಜನ ಇದ್ರೂ ಎಲ್ಲರೂ ಒಂದು ಇಮೋಷನ್. ಅದಕ್ಕೆ ನಾನು ಹೇಳ್ತೀನಿ, ನಾನೊಬ್ಬ ಅಲ್ಲೋ ಇಲ್ಲ. ಇವತ್ತು ನಾವಿಬ್ಬರು ಬಂದು ಇಲ್ಲಿ ಕೂತಿದ್ದೀವಿ, ಬಟ್ ನಮ್ಮ ಹಿಂದೆ 1000 ಜನರು ದೊಡ್ಡ ಸೈನ್ಯ ಈ ಥರ ಇದೆ. ಅದು 3 ವರ್ಷ ಸತತ ಪ್ರಯತ್ನ, ಒಂದು ಫೋಟೋ ಆಗಲಿ, ಒಂದು ವಿಡಿಯೋ ಆಗಲಿ ಎಲ್ಲೂ ಕೂಡ ಲೀಕ್ ಆಗಿಲ್ಲ. ಹೆಂಗೆ ಇದು ಸಾಧ್ಯ? ಬೇರೆ ಭಾಳ ಹೋರಾಟ ಕೊಟ್ಟರು ನೀವೆಲ್ಲ. ನಾನು ಗೊತ್ತಿಲ್ವಾ, ನೀವು ಎಲ್ಲೆಲ್ಲ ಫೋನ್ ಮಾಡಿದ್ದೀರಾ, ಎಲ್ಲೆಲ್ಲ ಫೋಟೋ ತಗೊಳಕ್ಕೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಅನ್ಕೊಂಡಲ್ಲ, ಬಿಟ್ಬಿಡ್ತೀವಾ? ಅದನ್ನ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡ್ರಿ ಅಂತ ನಾವು ಹೇಳೋದು. ಅದನ್ನ ಹೇಳ್ಬಿಟ್ರೆ ಅದನ್ನ ನೀವು ಕಿಲಾಡಿಗಳು ನೀವು, ನಾನೇನು ಹೇಳೋದು. ಟ್ರೈಲರ್ ಒಂದು ರಿಲೀಸ್ ಆದಾಗ, ಒಂದು ಝಲಕ್ ಅದ್ರ ರಿಲೀಸ್ ಆದಾಗ ಮಿಲಿಯನ್ಸ್ ವ್ಯೂಸ್ ಅನ್ನ ಪಡೆಯುತ್ತೆ. ಸೊ ಇದೆಲ್ಲೋ ನಿಮಗೆ ತೃಪ್ತಿ ಕೊಟ್ಟಿದೆ ಅಂತ ಅನಿಸ್ತಾ ಇದೆಯಾ? ಯಾಕಂದ್ರೆ ಸಿನಿಮಾ ರಿಲೀಸ್ ಆಗ್ಬೇಕಷ್ಟೇ, ಬಟ್ ಆ ಝಲಕ್ಗೆ ಸಿಕ್ಕಂತ ರೆಸ್ಪಾನ್ಸ್ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ? ಅಂದ್ರೆ ಹಂಗೆ ಹೇಳಕ್ಕಾಗಲ್ವಲ್ಲ. ಅಂದ್ರೆ ಪ್ರತಿ ಸಲ ಕಂಟೆಂಟ್ ಬಿಟ್ಟಾಗ ಜನ ಅಪ್ರಿಷಿಯೇಟ್ ಮಾಡೋದು ಖುಷಿ ಆಗುತ್ತೆ. ಅಂದ್ರೆ ಓಕೆ, ಚೆನ್ನಾಗಿ ರೀಚ್ ಆಗ್ತಿದೆ, ಚೆನ್ನಾಗಿ ಮಾತಾಡ್ತಿದ್ದಾರೆ, ಮೀಡಿಯಾ ಕ್ರಿಟಿಕ್ಸ್ ಎಲ್ಲರೂ ಅದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅಂತ ಅಂದಾಗ ಆಸ್ ಅ ಟೀಮ್ ನಮ್ಗೊಂದು ಇದು ಸಿಗುತ್ತೆ. ಅದೊಂದು ಟೆಂಪ್ರರಿ ಸ್ಯಾಟಿಸ್ಫ್ಯಾಕ್ಷನ್ ಥರ ಅನ್ಕೋ. ಆ ಮೂಮೆಂಟ್ಗೆ ವರ್ಕ್ ಆಗ್ತಿದೆ. ಸೇಮ್ ಟೈಮು ಅಯ್ಯೋ ಇಷ್ಟ ಆಯ್ತಾ, ಈಗ ನೆಕ್ಸ್ಟ್ ಕೆಲಸ ಅಂತ ಅದೊಂದು ಇರುತ್ತೆ ನಮ್ದು, ಯಾವಾಗಲೂ ಇರುತ್ತೆ ಅದು. ಸೊ ಹಂಗೆ ಹೋಗ್ತೀವಿ. ಬಿಟ್ರೆ ಅಲ್ಟಿಮೇಟ್ಲಿ ಸಿನಿಮಾನೇ ಇಂಪಾರ್ಟೆಂಟ್. ಯಾವತ್ತು ಯಾವ ಟ್ರೈಲರ್, ಟೀಸರು, ಸಾಂಗ್ ಯಾವುದು ಆಚೆ ಬಿಡುವಂಥ ಪ್ರಮೋಷನಲ್ ಕಂಟೆಂಟ್ ಮ್ಯಾಟ್ರೇ ಆಗಲ್ಲ. ರೀಚ್ ಆಗೋ ವಿಚಾರಕ್ಕೆ ಹೌದು ನೀವು ಹೇಳ್ದಂಗೆ, ಬಟ್ ಸಿನಿಮಾನ ಜನ ಹೆಂಗೆ ತೊಗೊಳ್ತಾರೆ ಅನ್ನೋದ್ರ ಮೇಲೇ ನಮ್ಮ ಗಮನ ಇರುತ್ತೆ. ಟ್ರೈಲರ್ ಹಿಂಗಾಗ್ಬಿಟ್ಟಿದೆ ಅಂತಂದಾಗ ಮತ್ತೆ ಈ ಕೆಲಸ ಸಿನಿಮಾದ ಹಿಂಗೆ ಮಾಡ್ಬೇಕು ಅನ್ನೋದು ಹೋಗ್ತಾ ಇರ್ತೀವಿ. ಸರ್, ಕಾಂತಾರ ಬಂದಾಗ ಅದರಲ್ಲಿ ನಮಗೆ ಪಂಜುರ್ಲಿ ದೈವವನ್ನ ಹೈಲೈಟ್ ಮಾಡಿದ್ರು. ಅದೊಂದು ಜನಕ್ಕೆ ಕುತೂಹಲ ಇತ್ತು. ಯಾಕಂದ್ರೆ ಸೌತ್ ಕನ್ನಡದಲ್ಲಿ ಅದು ಮಾಮೂಲಿ ಅಂದ್ರೂ ಕೂಡ ಬೇರೆ ಜಾಗಗಳಲ್ಲಿ ಅದರ ಪರಿಚಯ ಇರಲಿಲ್ಲ. ಬಟ್ ಈ ಟ್ರೈಲರ್ ನೋಡಿದಾಗ ನಮಗೆ ದೈವ ಜಾಸ್ತಿ ಹೈಲೈಟ್ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಹೌದಾ? ನೀವ್ ಹೇಳ್ಬೇಕು, ನೀವು ನೋಡ್ಬೇಕಲ್ಲ ಕರೆಕ್ಟ್ ಆಗಿ. ಇಲ್ಲ, ನಾವು ಟ್ರೈಲರಲ್ಲಿ ಏನು ಹೇಳಿಲ್ಲ ಹಂಗೆ ನೋಡಕ್ ಹೋದ್ರೆ. ಬಟ್ ಸುಮಾರಷ್ಟು ಹೇಳಿದ್ದೀವಿ, ಆ ಥರ ಹೇಳಿಲ್ಲ. ನೀವು ಕರೆಕ್ಟಾಗಿ ನೋಡಿದ್ರೆ ಕೆಲವು ವಿಚಾರಗಳಿರುತ್ತೆ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ವಾಪಸ್ ಇನ್ನೊಂದ್ಸಲ ಟ್ರೈಲರ್ ನೋಡ್ತಿರಲ್ಲ, ಅವಾಗ ಇನ್ನೂ ಬೇರೆ ಥರದಲ್ಲಿ ಕನೆಕ್ಟ್ ಆಗುತ್ತೆ.